ನಾನು ಪ್ರಥಮವಾಗಿ ಜನಗಳಿಗೆ ಔಷಧಿ ಕೊಡ್ತೀನಿ, ಆಮೇಲೆ ದನಗಳಿಗೂ ಔಷಧಿ ಕೊಡ್ತೀನಿ, ಆಮೇಲೆ ಹಸುಗಳಿಗೆ ಹಾಲು ಕರಿಯಂಥ ಹಸುಗಳಿಗೆ ಬಾವುಗಳಾದರೆ ಅವುಗಳು ಸಹ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ನಾನು. ಆಮೇಲೆ ತದನಂತರ ಈ ಮೂಲಿಕೆಗಳನ್ನ ಒಂದು ಕಡೆ ಸಿಗಲ್ಲ ಈ ಮೂಲಿಕೆಗಳು, ಅವನ ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ತುಂಬ ದೂರ ಆದರೂ ಪರವಾಗಿಲ್ಲ, ಆ ಮೂಲಿಕೆ ಬೇಕೇ ಬೇಕು. ಅದನ್ನು ಅವಾಗ ಹೋಗಿ ಅದನ್ನು ಮೂಲಿಕೆಗಳು ತೆಗೆದುಕೊಂಬಂದು ಅದನ್ನು ನಾನು ನೆರಳಲ್ಲೇ ಒಂದು ಟೈಮು ಆಮೇಲೆ ಸರ್ಜಿಕಲ್ ಮೇಲೆಲ್ಲ ಹಾಕ್ಬಿಟ್ಟು ಅಲ್ಲೇ ಒಣಸ್ಕೊಳ್ತೀನಿ ನಾನು. ಒಣಸ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಮಾಡ್ತೀನಿ. ಅದು ಹಸುಗಳಿಗೆ ಉಳ್ಕಾಟ ಆಗಿಬಿಟ್ರೆ ದದ್ದುಗಳಾಗ್ಬಿಡ್ತದೆ, ಅಷ್ಟಪ್ಪ ದದ್ದುಗಳಾಗ್ಬಿಡ್ತದೆ, ಕಿವುಗಳೆಲ್ಲ ಊದ್ಕೊಂಡ್ಬಿಡ್ತದೆ ಹಸುಗಳಿಗೆ. ಅಂಥ ಟೈಮಲ್ಲಿ ತಕ್ಷಣ ಇಮ್ಮಿಡಿಯೇಟಾಗಿ ಈಶ್ವರಿ ಗಿಡಮೂಲಿಕೆ ತಗೊಂಬಂದು ಚೆನ್ನಾಗಿ ಕುಟ್ಟಿ ಬಿಸಿನೀರಲ್ಲಿ ಒಂದು ಗೊಟ ನೀರು ಕುಡಿಸಿ ಅದರೆಲ್ಲ ಮಿಕ್ಸ್ ಮಾಡಿ ಆ ರಸನ ಮೈಕೆಲ್ಲ ಪಟ್ಟಾಕಿ, ಇನ್ನೊಂದು ದಿವಸ ಬೇವಿನ ಚಕ್ಕೆ ತಗೊಂಬಂದು ಅದನ್ನು ಚೆನ್ನಾಗಿ ಕುಟ್ಟಿ ಬಿಸಿನೀರಲ್ಲಿ ಅದನ್ನು ಮೈಗೆ ಒಂದು ಗೊಟ ಕುಡಿಸಿ ಮೈಗೆಲ್ಲ ಪೊಟ್ಟಾಕಿ, ಇನ್ನೊಂದು ದಿವಸ ಬೇವಿನ ಹೊಂಗೆ ಚಕ್ಕೆ ತಗೊಂಬಂದು ಅದನ್ನು ಬಿಸಿನೀರಲ್ಲಿ ಹಾಕಿ ಕುಟ್ಟೋದು, ಒಂದು ಗೊಟ ಕುಡಿಸೋದು, ಅದನ್ನು ಮೈಕೆಲ್ಲ ಪೊಟ್ಟಾಕೋದು. ಈ ಥರ 3 ಮೂಲಿಕೆಗಳು ಒಂದೊಂದು ದಿವಸ ಒಂದೊಂದು ಮೂಲಿಕೆ ಒಂದು ಸಲ ಕುಡಿಸಿ ಪೊಟ್ಟಾಕ್ತಾ ಇದ್ದರೆ 3 ದಿವಸದೊಳಗಡೆ ಆ ಊತಗಳು ನವೆಗಳು ಏನಿದ್ರು ಹಸುಗಳಿಗೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ. 4-5 ದಿವಸ ಬಳಿಕ ಮಾಮೂಲಿ ಒಂದು ದನಗಳು ಮಾಮೂಲಿ ಸ್ಟೇಜಿಗೆ ಬಂದುಬಿಡ್ತದೆ, ಆರೋಗ್ಯ ಚೆನ್ನಾಗಿ ರಿಕವರ್ ಆಗ್ತದೆ ಹಸುಗಳು. ಜನಗಳಾದರೆ ಹುಳ ಮುಟ್ಟಿದ್ರೆ ಅವರು ಇಮ್ಮಿಡಿಯೇಟಾಗಿ ಈ ಹುಳ ಮುಟ್ಬಿಡ್ತು ಅಂತ ಬಂದಾಗ ಇಮ್ಮಿಡಿಯೇಟಾಗಿ 1 ಟೀ ಸ್ಪೂನು ಈ ಔಷಧಿನ 1 ಟೀ ಸ್ಪೂನ್ ಹಾಕ್ಬಿಟ್ಟು ಬಿಸಿನೀರಲ್ಲಿ ತಕ್ಷಣ ಅವ್ರಿಗೆ ಕುಡಿಸಿ, ನಾನಿದ್ರೆ ಈ ಮಂತ್ರ ಎಲ್ಲ ಹಾಕಿ ಜೋಮು ಸೊಳುಕು ಇಳಿಯೋವರೆಗೂ ಮಂತ್ರ ಹಾಕ್ತಾ ಇರ್ತೀನಿ ನಾನು. ಆ ಮಂತ್ರ ಯಾವ ಕಾರಣಕ್ಕೂ ನಿಲ್ಸೋಕ್ಕಾಗಲ್ಲ. ನಮ್ಮ ಹುಡುಗರು ಸಪೋರ್ಟ್ ಬೇಕು, ಬೇರೆ ಹುಡುಗರು ಸಪೋರ್ಟ್ ಬೇಕಾಗ್ತದೆ. ಔಷಧಿ ಕೊಡ್ತಾ ಇರಬೇಕು, ಜೋಮ್ ಸೊಳ್ಕೆ ಯಾವ ಥರ ಇಳಿತದೆ ನೋಡ್ಕೊತಾ ಇರಬೇಕು. ಆ ಥರ ಮಾಡಿ ಅವ್ರಿಗೆ ಎಷ್ಟೇ ಹೊತ್ತಾಗಲಿ 1 ಅವರ್ ಇರಲಿ 2 ಅವರ್ ಇರಲಿ ಆಗಲಿ ಟೈಮು ನಾವು ಯಾವುದೇ ರೀತಿಯಾದ ಒಂದು ಬೇಜಾತನ ತೋರಿಸ್ದೇನೆ ಶ್ರದ್ಧೆಯಿಂದ ಕೆಲಸ ಮಾಡಿ ಅವರಿಗೆ ನಾವು ರಕ್ಷಣೆ ಮಾಡ್ತೀನಿ ನಾನು, ಹಾವು ಕಚ್ಚಿ ಬಂದಿರೋ ಜನಗಳಿಗೆ. ಅದಕ್ಕೆಲ್ಲ ಆಗಲೇ ತುಂಬ ಜನ ಸಾಕ್ಷಿಗಳೆಲ್ಲ ಇಲ್ಲಿ ನಿಮ್ಮ ಮಾಧ್ಯಮದ ಎದುರುಗಡೆ ಬಂದಿದ್ದರು, ಅವ್ರನ್ನೆಲ್ಲ ಎಲ್ಲ ವೀಕ್ಷಣೆ ಮಾಡಿದ್ದಾರೆ ಸರ್ ಇವೆಲ್ಲನೂ. ಆಮೇಲೆ ಮೂಲಿಕೆಗಳು ವಿವರ ತಗೊಂಡ್ರೆ ಈಶ್ವರಿ ಗಿಡಮೂಲಿಕೆ ಬಳಸ್ತೀನಿ, ಆಮೇಲೆ ಗೆಜ್ಜುಗದ ಗಿಡಮೂಲಿಕೆ ಬಳಸ್ತೀನಿ, ಆಮೇಲೆ ಕಾಡು ಮೆಣಸಿನ ಗಿಡ ಬೇರೆ ಬಳಸ್ತೀನಿ, ಆಮೇಲೆ ಇದು ಹೊಂಗೆ ಗಿಡಮೂಲಿಕೆ ಬೆಳೆಸ್ತೀನಿ, ಈ ನಮ್ಮ ಕಾಯಿಲೆಗೆ ಬೇಕಾದಂತಕ್ಕಂಥ ಗಿಡಮೂಲಿಕೆ, ಬೇವಿನ ಚಕ್ಕೆ ಮೂಲಿಕೆ ಬಳಸ್ತೀನಿ. ಈ ಥರ 5-6 ಮೂಲಿಕೆ ಇರ್ತಾರೆ. ತುಂಗೆ ಗಿಡ ಬೇರುಗಳು ಗಿಡಮೂಲಿಕೆ ಬೆಳೆಸ್ತೀನಿ. ಅದು ಅಷ್ಟೇ ತುಂಬ ಒಳ್ಳೆ ಪವರ್ಫುಲ್ ಆದಂಥ ಮೂಲಿಕೆ ಅದು. ತುಂಗೆ ಗಿಡದ ಬೇರು ಎಂಥ ಪರಿಣಾಮಕಾರಿಯಾದಂಥ ವಿಷಕಾರಿಯಾದಂಥ ನಮ್ಮ ಶರೀರಕ್ಕೆ ನಮಗೆ ತಾಕಿರ್ತಕ್ಕಂಥ ವಿಷವನ್ನು ತೆಗೆಯೋದ್ರಲ್ಲಿ ಒಳ್ಳೆ ಯಶಸ್ಸನ್ನು ತೋರಿಸ್ತದೆ ಆ ಗಿಡಮೂಲಿಕೆ, ತುಂಬೆ ಗಿಡದ ಮೂಲಿಕೆ. ಇಷ್ಟು ಎಲ್ಲ ಮೂಲಿಕೆಗಳನ್ನು ನಾನು ಈ ಒಂದು ಸ್ಕಿನ್ ಸಮಸ್ಯೆಗೆ, ಒಂದು ಚರ್ಮದ ಕಾಯಿಲೆಗಳಿಗೆ, ಆಮೇಲೆ ಹಾವು ಕಡಿತಕ್ಕೆ ಇಷ್ಟು ಮೂಲಿಕೆಗಳನ್ನು ನಾನು ಬಳಸ್ತೀನಿ. ಈಗ ಹೇಳಿರ್ತಕ್ಕಂಥ ಮೂಲಿಕೆಗಳನ್ನು ಬಳಸಿ ನಾನು ಬಿಸಿಲಲ್ಲಿ ಆ ಮೂಲಿಕೆಗಳು ತಗೊಂಬಂದು ಒಣಗಿಸಿ ಚೂರ್ಣ ಮಾಡಿ ಅವಕ್ಕೆ ಕೊಡ್ತೀನಿ ಸರ್ ಅವನ್ನ ಎಲ್ಲಾನು. ಸರಿ, ನಾನು ಈಗ ಆಲ್ರೆಡಿ ನಾನು ತೋರಿಸಿರ್ತಕ್ಕಂಥ ಗಿಡಮೂಲಿಕೆಗಳಲ್ಲಿ ರೆಡಿ ಮಾಡಿರ್ತಕ್ಕಂಥ ಔಷಧಿಯನ್ನು ಸ್ಕಿನ್ ಮೇಲೆ ಇರ್ತಕ್ಕಂಥ ಮಚ್ಚೆಗಳಿರ್ಬೋದು, ಅಲರ್ಜಿ ಕೆರೆತ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಕಜ್ಜಿ ಇರ್ಬೋದು, ಆಮೇಲೆ ಒಂಥರ ಒಣಗಿದ ಉಳ್ಕಾಟ ಅಂತ ಬರುತ್ತೆ, ಒಣ ಉಳ್ಕಾಟ ಅಂತ ಬರುತ್ತೆ, ಆ ಒಣ ಉಳ್ಕಾಟಕ್ಕಿರ್ಬೋದು, ಈ ನಾನು ಏನು 5 ಥರ ಗಿಡಮೂಲಿಕೆಗಳು ಬಳಸಿದ್ದೀನೋ ಈ ಪ್ರತಿಯೊಂದು ಕಾಯಿಲೆಗಳಿಗೂ ಏನು ಆ ಸೋರಿಯಾಸಿಸ್ ಇರ್ಬೋದು, ಕಜ್ಜಿ ಇರ್ಬೋದು, ಒಣದ ಉಳ್ಕಾಟ ಇರ್ಬೋದು, ಆಮೇಲೆ ಸ್ಕಿನ್ ನವೆತ ಕೆರೆತ ಇರ್ಬೋದು, ಇವು ಎಲ್ಲ ಥರದ ಸಮಸ್ಯೆಗಳಿಗೂ ಸಹ ಒಳ್ಳೆ ಉಪಯುಕ್ತವಾದ ರಿಸಲ್ಟನ್ನು ಕೊಡ್ತದೆ ಈ ನನ್ನ ನಾಗಮುಷ್ಟಿ ಚೂರ್ಣ. ಇದನ್ನು ಪ್ರತಿಯೊಬ್ಬರೂ ಅಷ್ಟೇ ಇದನ್ನ ತುಂಬ ಬಳಸ್ಬೋದು. ಈ ಸಮಸ್ಯೆ ಇರೋಂತಕ್ಕಂಥವ್ರು ತುಂಬ ಒಳ್ಳೆ ಪರಿಣಾಮಕಾರಿಯಾದಂಥ ಒಂದು ರಿಸಲ್ಟು ಈ ಔಷಧಿ ಕೊಡ್ತದೆ. ಇದು ಈಶ್ವರಿ ಗಿಡಮೂಲಿಕೆ. ಇದು ಅಷ್ಟೇ ಒಳ್ಳೆ ಹಾವು ಸುತ್ಕೊಂಡಿರ್ತದೆ ಬಳ್ಳಿಗಳ ಮೇಲೆಲ್ಲನೂ. ಅದರ ನೋಡಿ, ಇದೆ ಈಶ್ವರಿ ಗಿಡಮೂಲಿಕೆ. ಇದು ಅಷ್ಟೇ ಒಳ್ಳೆ ವಿಷಯವನ್ನು ತೆಗೆಯೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು ಇದನ್ನು.
ಒಳ್ಳೆ ರಿಸಲ್ಟ್ ಕೊಡ್ತದೆ ಈಶ್ವರಿ ಗಿಡಮೂಲಿಕೆ. ಇದು ನಾಗಮುಷ್ಟಿ ಚಕ್ಕೆ ಅಂತ. ಇದು ಸುಮಾರು ಇಲ್ಲಿಗೆ ಒಂದು 180-200 ಕಿಲೋಮೀಟ್ರ್ ದೂರ ಬಾಯ್ಕೊಂಡ ಹತ್ತತ್ರ ಒಂದು ಕಾಡಿನಲ್ಲಿ ಈ ಮೂಲಿಕೆ ಒಂದೇ ಕಡೆನೇ ಸಿಗ್ತಾ ಇರೋದು, ಇನ್ನು ಬೇರೆ ಕಡೆ ಎಲ್ಲಿ ಸಿಗ್ತಾ ಇಲ್ಲ ಈ ಮೂಲಿಕೆ. ಆದ್ರೂ ತುಂಬ ಬೇಡಿಕೆ ಈ ಮೂಲಿಕೆಗೆ. ಅಲ್ಲಿ ಕಾವಲಿದ್ದಾರೆ, ಆದರೂ ಈ ಜನಗಳ ರಕ್ಷಣೆಗೆ ಇದನ್ನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಮೂಲಿಕೆನ ನಾಗಮುಷ್ಟಿ ಚಕ್ಕೆಯನ್ನು ತಂದಿದ್ದೀವಿ. ಇದೂ ಅಷ್ಟೇ ತುಂಬ ಇಲ್ಲಪ್ಪ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟೈತೆ ಅಂದ್ರೂ ನಮಗೆ ವಾಸಿಯಾಗೋದೇ ಇಲ್ಲ, ವಾಸಿಯಾಗೋದೇ ಇಲ್ಲ, ನನಗೆ ನವೇ ವಾಸಿ ಆಗಲಿಲ್ಲ, ಎಷ್ಟೋ ಹಾಸ್ಪಿಟ್ಲ್ ಓಡಾಡಿದ್ದೀನಿ, ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಬರ್ತಾರೆ. ಈ ಮೂಲಿಕೆ ಈ ನಾಗಮುಷ್ಟಿ ಚಕ್ಕೆ ಏನಿದೆಯೋ, ಒಂದು ಕಾಲುಗಳ ಜೋಮ್ ಇರಲಿ, ಸ್ಕಿನ್ ಅಲರ್ಜಿ ಇರಲಿ, ಸೋರಿಯಾಸಿಸ್ ಇರಲಿ, ಗಜಕರ್ಣ ಇರಲಿ, ಕಜ್ಜಿ ಇರಲಿ, ಆಮೇಲೆ ಈ ಚರ್ಮದ ಮೇಲೆ ಒಂಥರ ಬೆಳ್ಳಿಗೆ ಮಚ್ಚಗಳು ಬರುತ್ತೆ, ನೆವೆ ಆಗ್ತಾ ಇರ್ತದೆ, ಕೀಚ್ಗಳಿಗೆ ಕೆರ್ಕೊಳ್ತಾ ಇರ್ತಾರೆ, ಆ ಕೆರ್ಕೊಳ್ಳೋ ಸಮಸ್ಯೆ ಇರಲಿ, ಒಂದು 11 ದಿವಸ ಇದನ್ನು ಬೆಳಗ್ಗೆ ಸಾಯಂಕಾಲ ಒಂದು ತೊಗರಿ ಬೇಳೆಗಳ ಕಾತ್ರ ಮುರ್ಕೊಂಡು ಹಕ್ಕೊಂಡು ತಿಂತಾ ಬಂದಾಗ ಅದು ಎಂಥ ಸಮಸ್ಯೆ, ಕೆರೆಯಂಥ ಸಮಸ್ಯೆ, ಒಂದು ತುರಿಕೆ ಸಂಪೂರ್ಣವಾಗಿ ಗುಣ ಆಗ್ತದೆ ಈ ನಾಗಮುಷ್ಟಿ ಚಕ್ಕೆಯಿಂದ. ಇದನ್ನು ದಯವಿಟ್ಟು ಎಲ್ಲ ಈ ಸಮಸ್ಯೆ ಇರ್ತಕ್ಕಂಥವ್ರು ಬಂದರೆ ನಾನು ಖಂಡಿತ ಅದನ್ನು ಗುಣಪಡಿಸ್ಕೊಡ್ತೀನಿ. ಈ ಮೂಲಿಕೆಗಳನ್ನು ಕೊಟ್ಟು ಖಂಡಿತ ಅದನ್ನು ಗುಣಪಡಿಸೋದ್ರಲ್ಲಿ ನಾನು ಬೇರೆ ಒಂದು ಇದೇ ಇಲ್ಲ, ಅದನ್ನು ನಾನು ಟ್ರೀಟ್ಮೆಂಟು ಮಾಡೋಕ್ಕೆ ಸದಾ ಸಿದ್ಧನಾಗಿದ್ದೀನಿ. ಇದು ಬುಗುಡಿ ಬೇರು, ಬುಗುಡಿ ಗಿಡ ಇದು. ಈ ಬುಗುಡಿ ಗಿಡ ತುಂಬ ದೂರ ಒಂದು 15-20 ಮೀಟ್ರ್ ದೂರ ಬಳ್ಳಿ ಥರ ಹಬ್ಕೊಂಡೋಗ್ತದೆ. ಒಂದು ಕಡೆ ಈಗ ಆಲ್ರೆಡಿ ಇದನ್ನು ಬೆಳೆಸಿದ್ದೀನಿ, ಇಲ್ಲಿ ಇದನ್ನು ಗಿಡನ ಕೆಳಗೆ ಇಳಿತು ಅಂದರೆ ಒಳ್ಳೆ ಆವಾಗ್ದಂಗೆ ಹೋಗ್ತಾ ಇರ್ತದೆ ಸರ್. ಇದು ಗಿಡ ಮೂಲಿಕೆ ಇದು. ಇದ್ರ ಫುಲ್ಲೆಲ್ಲ ಹಾಲು, ಇದ್ರ ಗಿಡ ಇದನ್ನು ಕಟ್ ಮಾಡಿದಾಗ ಒಳಗಡೆ ಹಾಲು ಬರುತ್ತೆ, ಬೇರಲ್ಲಿ ಬೆಳ್ಳಗೆ ಒಂಥರ ಹಾಲು ಬರುತ್ತೆ. ಆ ಹಾಲು ನಮ್ಮ ಶರೀರದಲ್ಲಿ ಏನಾದರೂ ಗಾಯ ಆದರೆ ಆ ಹಾಲನ್ನು ಸ್ವಲ್ಪ ತಗೊಂಡು ಬಳ್ಕೊಂಬಿಟ್ರೆ ಸಾಕು, ಎಲ್ಲಿಂದಲೇ ಸುಟ್ಟೋಗ್ಬಿಡ್ತದೆ ಎಲೆ, ಆ ಗಾಯ ಅಷ್ಟು ಸುಟ್ಟೋಗ್ಬಿಡ್ತದೆ. ಇದು ಅಷ್ಟೇ ಒಳ್ಳೆ ಉಪಯುಕ್ತವಾದ ಒಂದು ಒಳ್ಳೆ ಮುಖ್ಯವಾದ ಒಂದು ಗಿಡಮೂಲಿಕೆ ಇದು, ಬುಗುಡಿ ಗಿಡಮೂಲಿಕೆ. ಇದನ್ನು ಅಷ್ಟೇ ಹಾವು ಕಚ್ಚಿದರೆ ಜನಗಳಿಗೆ, ದನಗಳಿಗೆ, ಆಮೇಲೆ ಜನಗಳಿಗೆ ಉಳ್ಕಡ್ಡಿ, ಮಚ್ಚೆ ರೋಗ, ಸೋರಿಯಾಸಿಸ್ಸು, ಆಮೇಲೆ ಕಜ್ಜಿ, ಈ ಒಣ ಉಳ್ಕಾಟ, ಈ ಥರ ಎಲ್ಲ ಸಮಸ್ಯೆಗಳಿಗೆ ಇದು ಒಂದು ಒಳ್ಳೆ ಉಪಯುಕ್ತವಾದ ಒಂದು ಮೂಲಿಕೆ ಇದು. ಇದನ್ನು ಅಷ್ಟೇ ಒಳ್ಳೆ ಅಮಾವಾಸ್ಯೆ ಟೈಮಲ್ಲಿ ಇಲ್ಲ ಪುಷ್ಯ ನಕ್ಷತ್ರದಲ್ಲೋ ತರ್ತೀವಿ, ಅದನ್ನು ಒಣಗಿಸಿ ಚೂರ್ಣ ಮಾಡಿ ಮಾಡಿಕೊಂಡು ಜನಗಳಿಗೆ ಬಂದ ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಒಂದು ಚಿಕಿತ್ಸೆಯನ್ನು ನಾವು ಮಾಡ್ತೀವಿ ಸರ್. ಇದು ಬುಗುಡಿ ಮೂಲಿಕೆ ಅಂತ ಇದ್ದಾರೆ ಹೆಸರು. ಇದು ಬೇವಿನ ಗಿಡ ಮೂಲಿಕೆ ಇದು ಅಷ್ಟೇ ಉಳ್ಕಾಟಕ್ಕೆ ಸಂಬಂಧಪಟ್ಟಂಗೆ ಸ್ಕಿನ್ ಅಲರ್ಜಿ, ನವೆ, ಕೆರೆತ ಇವಕ್ಕೆಲ್ಲಕ್ಕೂ ಅಷ್ಟು ಒಳ್ಳೆ ಮುಖ್ಯವಾದ ಒಂದು ಗಿಡಮೂಲಿಕೆ. ನವೆಯನ್ನು ಕಡಿಮೆ ಮಾಡೋದ್ರಲ್ಲಿ, ಆಮೇಲೆ ಇದು ಹಾವು ಕಚ್ಚಿರೋದಕ್ಕೆ ವಿಷ ತೆಗೆಯೋದ್ರಲ್ಲಿ ಒಳ್ಳೆ ಮುಖ್ಯವಾದಂಥ ಒಂದು ಮೂಲಿಕೆ ಇದು ಬೇವಿನ ಚಕ್ಕೆ. ಇದೂ ಅಷ್ಟೇ ಈ ಹಸುಗಳಿಗೆ ಹುಳ ಮುಟ್ಟಿದಾಗ ಒಂದು ದಿವಸ ತಗೊಂಬಂದು ಅದನ್ನು ಬಿಸಿನೀರಲ್ಲಿ ಕುಟ್ಟಿ ಒಂದು ಗೊಟ್ಟ ಕುಡಿಸೋದ್ರ ಮುಖಾಂತರ, ಆಮೇಲೆ ಮೈಗೆಲ್ಲ ಪೊಟ್ಟಾಕೋದ್ರ ಮುಖಾಂತರ ದನಗಳಿಗೆ ಬಂದಿರೋ ಉಳ್ಕಾಟ ಸಮಸ್ಯೆನೂ ಕೂಡ ಹಾವು ಕಚ್ಚಿದ್ರೂ ಸಹ, ಉಳ್ಕಾಟ ಆದರೂ ಸಹ ಇದು ಸಂಪೂರ್ಣವಾಗಿ ವಾಸಿ ಆಗ್ತದೆ ಸರ್. ಇವತ್ತಿನ ದಿನ ನನಗೆ ಒಳ್ಳೆ ಸುದಿನ ಅಂತ ಹೇಳ್ಬೋದು. ನನ್ನ ಒಂದು ಪರೀಕ್ಷೆ ಮಾಡಿ ನನ್ನ ಮೂಲಿಕೆಗಳನ್ನು ಪರಿಚಯ ಮಾಡಿಸ್ಕೊಂಡು, ನೀನು ಯಾವ ಥರ ಔಷಧಿಗಳನ್ನು ಮಾಡ್ತೀಯಾ, ಜನಗಳನ್ನ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀಯಾ, ಅವರ ಸೇವೆಗಳನ್ನು ಯಾವ ಥರ ನೀನು ನಡೆಸ್ಕೊಳ್ತಾ ಇದ್ದೀಯಾ ಅಂತೇಳ್ಬಿಟ್ಟು ನನ್ನೆಲ್ಲ ಇವತ್ತು ಮೂಲಿಕೆಗಳನ್ನು ನನ್ನ ಕಡೆಯಿಂದ ಪರಿಚಯ ಮಾಡಿಸ್ಕೊಂಡು ಆಯುಷ್ ಟಿ ವಿ ವೃಂದದವರು ನನಗೆ ತುಂಬ ಸಂತೋಷ ಉಂಟು ಮಾಡಿದ್ದೀರಾ. ಆದ್ದರಿಂದ ಅವರಿಗೆ ಆಯುಷ್ ಟಿ ವಿ ಸರ್ಗಳಿಗೆ, ಸರ್ಗಳಿಗೂ ಅಷ್ಟೇ ನಾನು ತುಂಬ ಆಭಾರಿಯಾಗಿದ್ದೀನಿ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.